ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ಟೇಟ್ಸ್. ಅವತ್ತಿನ ದಿನ ದೇವ್ರ ಕಾರ್ಯ ಮುಗಿಸಿ ಸಂಜೆಗೆ ಅರಿಶಿನ ಶಾಸ್ತ್ರ. ಅರಿಶಿನ ಶಾಸ್ತ್ರಕ್ಕೆ ನಮ್ಮಲ್ಲಿ ಹೇಗೆ ಅಂದ್ರೆ, ಮದುಮಗಳು ಅಥವಾ ಮದುಮಗನ ಏನ್ ಅರಿಶಿನ ಕೂರಿಸ್ತೀವಿ, ಜೊತೆಗೆ ನೆಕ್ಸ್ಟ್ ಮದ್ವೆ ಯಾರ್ದಿರುತ್ತೋ ಅವ್ರನ್ನ ಕೂರ್ಸೋ ಒಂದು ವಾಡಿಕೆ. ಈಗ ಹುಡುಗ ಅಥವಾ ಹುಡುಗಿ ಅವ್ರಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಅವ್ರ ಸ್ವಂತ ಫ್ಯಾಮಿಲಿಯಲ್ಲಿ ಇಲ್ಲ ಅಂದ್ರೆ, ರಿಲೇಟಿವ್ಸ್ ಅಲ್ಲಿ ಕಸಿನ್ಸ್ ಅಲ್ಲಿ ನೆಕ್ಸ್ಟ್ ಮ್ಯಾರೇಜ್ ಆಗೋರ್ನ ಯಾರು ಸಿಕ್ಕಿಲ್ಲ ಅಂದ್ರೆ ಚಿಕ್ಕ ಹುಡುಗ ಹುಡುಗಿ ಇದ್ರು ಕೂಡ ಕೂರಿಸ್ತಾರೆ. ಆ ರೀತಿಯಲ್ಲಿ ನಮ್ಮ ಅಚ್ಚುತ್ನೆ ಕೂರ್ಸಿದ್ವಿ ನಾವು. ಅಂದ್ರೆ ಹುಡುಗಿ ತಮ್ಮ ನೆಕ್ಸ್ಟ್ ಮ್ಯಾರೇಜ್ ಅವಂದೇ ಇರೋದು. ಸೊ ಹಾಗಾಗಿ ಅವನನ್ನೇ ಕೂರ್ಸಿದ್ವಿ ಜೊತೆಗೆ. ಒಂದ್ ರೀತಿ ಚೆನ್ನಾಗೂ ಅನ್ಸ್ತು. ನೆಕ್ಸ್ಟ್ ಮ್ಯಾರೇಜ್ ಆಗೋರು ಇದಾರೆ, ನಮ್ಮನೇಲಿ ಎಲ್ಲ ಇದಾರೆ, ಇನ್ನ ಕಸಿನ್ಸ್ ಎಲ್ಲ ಇದಾರೆ. ನನ್ ಮಗ ಹಂಗ್ ನೋಡ್ಕೊಂಡ್ರೆ ನನ್ ಮಗನಿಗಿಂತ ಇನ್ನ 3 ಜನ ದೊಡ್ಡೋರು ಇದಾರೆ. ಅವ್ರದೆಲ್ಲ ಆದ ನಂತರನೇ ಹಿಂಗೆ ಸೀನಿಯಾರಿಟಿ ವೈಸ್ ಬರ್ತಾರೆ ಎಲ್ಲಾರು. ಬಟ್ ಹುಡುಗಿರ್ದಾಗ ಆಗಲ್ವಲ್ಲ. ಹುಡುಗಿರು ಸ್ವಲ್ಪ ಚಿಕ್ಕವರಿದ್ರು ಮಾಡ್ಬಿಡ್ತೀವಿ ಬೇಗ. ಆ ಇಲ್ಲಿ ನಮ್ಮ 7ನೇ ಅಕ್ಕ ಅರಿಶಿನ ಶಾಸ್ತ್ರ ಮಾಡ್ತಾ ಇದಾರೆ. ಅಂದ್ರೆ ಆ, ಹೇಗೆ ಅಂದ್ರೆ, ಇದು ಗೊತ್ತಿರ್ಬೋದು ಸುಮಾರು ಜನಕ್ಕೆ. ಹೆಸರು ಬಲ ಬರುತ್ತೆ ಅಂದ್ರೆ, ಸ್ವಾಮಿಯವರು ಹೇಳ್ತಾರೆ ಈ ಹೆಸರವ್ರು ಯಾರಾದ್ರೂ ಇದ್ರೆ ಅವ್ರು ಮೊದಲು ಹಚ್ಚಿ ಆ ನಂತರ ಶಾಸ್ತ್ರಗಳನ್ನ ಶುರು ಮಾಡ್ಬೇಕು ಅಂತ. ಸೊ ಅದೇ ರೀತಿ ಅವರ ಹೆಸರು ನೇತ್ರ. ಸೊ ಅವ್ರ ಹೆಸರು ಬಲ ಬಂದಿದ್ರಿಂದ ಅವರೇ ಶುರು ಮಾಡ್ತಾ ಇದ್ರು ಪ್ರತಿಯೊಂದು ಕಾರ್ಯನ. ಫಸ್ಟ್ ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ವಿ, ಅವ್ರ ಹತ್ರ ಮಾಡಿಸಿ ನೆಕ್ಸ್ಟ್ ಮಾಡ್ತಾ ಇದ್ರು. ಇವರು ನಮ್ಮ ಮನೆಯವರ ಭಾವ, ಅಕ್ಕನ ಗಂಡ. ವೆರಿ ಜೋವಿಯಲ್ ಅಂಡ್ ವೆರಿ ಫ್ರೆಂಡ್ಲಿ, ಎಲ್ಲರ ಜೊತೆಗೂ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಖುಷಿಯಾಗಿ ಮಕ್ಳ ತರನೇ ಇರ್ತಾರೆ. ಅದು ನಮ್ಗೆ ತುಂಬಾ ಸಂತೋಷ. ಒಂದು ವಿಷಲ್ ಹಾಕಿ ಸ್ಟಾರ್ಟ್ ಪ್ರೋಗ್ರಾಮಿಗೆ ಒಂದು. ಹಂಗೆ ತುಂಬಾ ಎಂಜಾಯ್ ಮಾಡ್ತೀವಿ ಎಲ್ರು ಇದ್ದಾಗ. ತುಂಬಾ ಸಂತೋಷದ ವಾತಾವರಣ ಇರುತ್ತೆ. ಏನಂದ್ರೆ ಇಲ್ಲಿ ಜಲಸಿ ಅಥವಾ ಇನ್ನೊಂದು ಮತ್ತೊಂದು ಏನು ಇರಲ್ಲ. ಎಲ್ಲ ಆ ಮೊಮೆಂಟ್ ನ ಎಂಜಾಯ್ ಮಾಡ್ತೀವಿ ಎಲ್ರು. ಆ ಸಮಯದಲ್ಲಿ ಏನೋ ಇವಾಗ ಅರಿಶಿನ ಶಾಸ್ತ್ರ ನಡೀತದೆ, ಅದಕ್ಕೆ ತಕ್ಕಂಗೆ ಏನಾದ್ರು ಅವ್ರಿಗೆ ಕಾಡಿಸ್ಬೇಕಾ, ಮಾತಾಡ್ಬೇಕಾ, ನಗ್ಬೇಕಾ, ಅಷ್ಟಕ್ಕೆ ಸೀಮಿತವಾಗಿ ತುಂಬಾ ಚೆನ್ನಾಗಿ ಖುಷಿ ಪಡ್ತೀವಿ ಎಲ್ರು. ಅಷ್ಟೇ ಬೇಕಾಗಿರೋದಲ್ವಾ ಲೈಫಲ್ಲಿ. ಏನಿದೆ, ಯಾರು ಹೊತ್ಕೊಂಡು ಹೋಗೋದು ಏನೂ ಇಲ್ಲ. ಸಂತೋಷವಾಗಿರ್ಬೇಕು. ಆ ಗಾಸಿಪಿಂಗು, ಹೊಟ್ಟೆ ಕಿಚ್ಚು, ಇನ್ನೆಲ್ಲ ಇಟ್ಕೊಂಡ್ರೆ ಆ ನೆಗೆಟಿವಿಟಿ ಜೊತೆಗೆ ನಿಜವಾಗ್ಲೂ ಒಂದು ಸ್ಮೈಲ್ ಅಂತ ನಮ್ಮ ಮುಖದಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ಹೇಳ್ತೀನಿ. ಏನೇ ಸ್ಮೈಲ್ ಮಾಡಿದ್ರು ಅದು ಮನ್ಸಿಂದ ಬರಲ್ಲ. ನಿಮ್ಗೆಲ್ಲ ಗೊತ್ತಿರ್ಬೋದು, ಒಂದ್ ಸಲ ನಾವು ಸ್ಮೈಲ್ ಮಾಡಿದ್ರೆ ಹಾರ್ಮೋನ್ಸ್, ಅದು ಹ್ಯಾಪಿ ಹಾರ್ಮೋನ್ಸ್ ಇರುತ್ತಲ್ಲ, ಅದು ಆಕ್ಟಿವೇಟ್ ಆಗತ್ತಂತೆ. ಅದರಿಂದ ನಮ್ಗೆ ತುಂಬಾ ಒಳ್ಳೇದು ಕೂಡ ಆರೋಗ್ಯಕ್ಕೆ. ಅದಕ್ಕೆ ನಗ್ತಾ ಇರ್ಬೇಕು ಅಂತ ಹೇಳ್ತಾರಲ್ವಾ. ಅದೇ ಒಂದ್ ನೆಗೆಟಿವಿಟಿ ಇಟ್ಕೊಳ್ಳಿ, ಮನ್ಸ್ಫೂರ್ತಿಯಾಗಿ ನಗ್ಲಿಕ್ ಸಾಧ್ಯನೇ ಇಲ್ಲ. ಯಾವಾಗ್ಲೂ ಏನಾದ್ರು ಒಂದು ಮನ್ಸಲ್ಲಿ ಇರುತ್ತೆ, ಹೊರಗಡೆ ಸುಮ್ನೆ ಒಂದು ಸ್ಮೈಲ್ ಮಾಡ್ತೀವಿ. ಈ ಪರಿಸ್ಥಿತಿ. ಅದಕ್ಕೆ ನನ್ನ ಸಜೆಷನ್ ಇಷ್ಟೇನೆ, ಏನಾದ್ರೂ ಇರ್ಲಿ, ಇನ್ನೊಬ್ರ ಬಗ್ಗೆ ಮಾತಾಡಿದ್ರೆ ನಮ್ಗೇನು ಸಿಕ್ಕಲ್ಲ. ಯಾರ್ದೋ ವಿಚಾರ ಮಾತಾಡೋದಕ್ಕಿಂತ ಆ ಮೊಮೆಂಟ್ ನ ಎಂಜಾಯ್ ಮಾಡೋದನ್ನ ನಾವು ಕಲಿಬೇಕು. ಅರಿಶಿಣ ಹದ ಮಾಡಿ ಹಚ್ಚಿದರೆ ಹದ ಮಾಡಿ ಹಚ್ಚೆ ಮದುಮಗಳ, ಹದ ಮಾಡಿ ಹಚ್ಚೆ ಮದುಮಗಳ ಶೋಭಾನ. ಇದ್ದಿದ ಅರಿಶಿಣ ಹದ ಮಾಡಿ ಹಚ್ಚಿದರೆ ಹದ ಮಾಡಿ ಹಚ್ಚೆ ಮದುಮಗ, ಹದ ಮಾಡಿ ಹಚ್ಚೆ ಮದುಮಗ. ಚಿತ್ತಿದ ಅರಿಶಿಣ ಹದ ಮಾಡಿ ಹಚ್ಚಿದರೆ ಹಚ್ಚೆ ಮೇಡಮ್ ಇಲ್ಲಿ ನೋಡಿ, ಆ ಕಡೆ ಈ ಕಡೆ ನೋಡೋಣ ಮೇಡಮ್. ಇಲ್ಲಿ ನೋಡಿ ಮೇಡಮ್, ನೀವು ಕೇಳಿಸ್ಕೊಂಡ್ರಲ್ಲ. ಅಷ್ಟ್ರಲ್ಲಿ ಅಮ್ಮ ಅಲ್ಲೇ ಕೂತಿದ್ರಲ್ಲಿ ಒಬ್ರು ಶೋಭಾನದ ಗೀತೆನ, ಸೋಬಾನದ ಗೀತೆ ಸ್ಟಾರ್ಟ್ ಮಾಡಿದ್ರು. ಒಂಥರ ಚೆನ್ನಾಗ್ ಅನ್ಸ್ತು, ಆಪ್ಟ್ ಅನ್ಸ್ತು. ಒಂದು ಸಮಯಕ್ಕೆ ತಕ್ಕಂಗೆ ಒಂದ್ ಒಳ್ಳೆ ಹಾಡು. ಖುಷಿ ಅನ್ಸ್ತು. ಯಾಕಂದ್ರೆ ಯಾರು ಹೇಳೋರಂತೂ ಇವಾಗ ಯಾರಿದಾರೆ ಹೇಳ್ರಿ, ಯಾರು ಹಾಡ್ ಹೇಳಲ್ಲ. ಅದ ಸಮಯಕ್ಕೆ ತಕ್ಕಂಗೆ, ಸಂದರ್ಭಕ್ಕೆ ತಕ್ಕಂಗೆ ಹಾಡನ್ನ ಕಟ್ಟಿ ಹೇಳ್ತಾ ಇದ್ರು ಹಿಂದೆ ಎಲ್ಲ. ಆ ರೀತಿಲಿ ಅವರು ಒಂದ್ ಸೋಬಾನದ ಹಾಡು ಹೇಳಿದ್ರು. ಚೆನ್ನಾಗ್ ಅನ್ಸ್ತು. ಹಾಗಾಗಿ ನಿಮ್ಗೆ ಹಾಗೆ ಹಾಕಿದೀನಿ. ಆ ಅರಿಶಿನ ಹಚ್ಚುವಾಗ ಹೇಗೆ ಅಂದ್ರೆ, ಅದೇ ಆ ಯಾರಾದ್ರೂ ಮದುಮಕ್ಕಳಿದ್ರೆ ಒಂದು ಟಿಪ್ ಅಷ್ಟೇ: ಹಾಲ್ನಲ್ಲಿ ಕಲ್ಸ್ಬೇಕು ಅರಿಶಿನ. ಹಾಲ್ನಲ್ಲಿ ಕಲ್ಸಿದ್ರೆ ತುಂಬಾ ಅದ್ರದ್ದು ಟ್ಯಾನಿಂಗ್ ಆಗಲ್ಲ, ಸ್ಕಿನ್ಗೆ ಏನು ತೊಂದರೆ ಆಗಲ್ಲ. ಕೆಲವ್ರಿಗೆ ಅರ್ಶನದ ಅಲರ್ಜಿ ಇರುತ್ತೆ, ರಿಯಾಕ್ಟ್ ಆಗುತ್ತೆ. ಮದುಮಕ್ಕಳಿಗಂತೂ ಮೇಕಪ್ ಕುತ್ಕೊಳ್ಳಲ್ಲ, ಮುಖ ಕಪ್ಪಾಗುತ್ತೆ. ಹಾಲ್ನಲ್ಲಿ ಬರೀ ಹಾಲ್ ಹಾಕಿ ಅರ್ಶನ ಕಲ್ಸಿ, ಹೆಚ್ಚು ಶ್ರೀಗಂಧದ ಪುಡಿ ಹಾಕ್ಬೇಕು ಅದ್ರಲ್ಲಿ. ಗಂಧದ ಪುಡಿನ ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ಅರ್ಶನ ಹಾಕಿ ಹಾಲ್ ಹಾಕಿ ಕಲ್ಸಿದ್ರೆ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಸ್ಕಿನ್ಗೆ. ತೊಂದ್ರೆ ಅಂತೂ ಏನೂ ಆಗಲ್ಲ.
ಇದೆಲ್ಲ ಮುಗಿಸಿ ಇನ್ನು ಆಚೆ ಕಡೆ ಏನ್ ಸ್ಟೇಜ್ ಹಾಕಿದ್ವಿ ಅಲ್ಲಿಗೆ ಕರ್ಕೊಂಡು ಹೋದ್ವಿ. ನೋಡ್ಬೋದು ಸ್ಟೇಜ್ ಮೇಲೆ ಅರ್ಚನನ್ನ ಕೂರ್ಸಿದ್ವಿ. ತುಂಬಾ ದೂರ ಅನ್ಸ್ತಿತ್ತು, ಚೇರ್ಗಳೆಲ್ಲ ದೂರ ದೂರದಲ್ಲಿ ಇತ್ತು. ಹಾಗಾಗಿ ನಾನು ಸ್ವಲ್ಪ ಝೂಮ್ ಮಾಡಿನೇ ತೋರಿಸ್ತಾ ಇದ್ದೀನಿ. ಒಳಗಡೆ ಎಲ್ಲ ಶಾಸ್ತ್ರ ಮಾಡಿ, ಅಂದ್ರೆ ಇಲ್ಲೆಲ್ಲ ಶಾಸ್ತ್ರ ಮಾಡಕ್ ಸರಿ ಹೋಗಲ್ಲ, ಒಳಗಡೆನೆ ಅರ್ಶನ ಹಚ್ಚಿ ಶಾಸ್ತ್ರ ಮಾಡಿ ಕರ್ಕೊಂಡ್ ಬಂದು ಇಲ್ಲಿ ಕೂರ್ಸಿದೀವಿ ಸ್ಟೇಜ್ ಮೇಲೆ. ಈಗ ಆ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಈ ತರ ಅವಳಿಗೆ ಏನ್ ರಿಲೇಟಿವ್ಸ್ ಇದೀವಿ ಎಲ್ರು ಇಬ್ಬಿಬ್ರು ಹೋಗ್ಬಿಟ್ಟು ಅರ್ಶನ ಶಾಸ್ತ್ರ ಮಾಡೋದು. ಹಾಗೆ ನೀರ್ ಹಾಕ್ಬೇಕಲ್ಲ, ನೀರಿನ ಶಾಸ್ತ್ರನು ಮಾಡ್ತೀವಿ. ನಾನು ಕೂಡ ಎಲ್ಲೋ ಡ್ರೆಸ್ ಹಾಕಿದ್ದೀನಿ ಇಲ್ಲಿ, ಬಿಕಾಸ್ ಆ ಒಂದೊಂದು ಸೀಸನ್ ಒಂದೊಂದು ಸಂದರ್ಭಗಳು. ಸುಮಾರು ದಿನಗಳಿಂದ, ದಿನ ಏನೋ ವರ್ಷ ಆಯ್ತೇನೋ, ಡ್ರೆಸ್ ಸ್ಟಿಚ್ ಮಾಡಿಸಿ ಇಟ್ಟಿದ್ ಹಾಗೆ ಇತ್ತು, ನಾನು ಬಳಸಲಿಲ್ಲ. ಯಾವಾಗ್ಲೂ ಹೇಳ್ತಾ ಇದ್ದೆ, ಅವಳೇ ಮಾಡ್ಸಿದ್ಲಿ ಆಕ್ಚುಲಿ, ಒಂದೇ ಜಾಗದಲ್ಲಿ ನಾನು ಅವಳು ಒಂದೇ ತರ ಡ್ರೆಸ್ ನ ಸ್ಟಿಚ್ ಮಾಡ್ಸಿದ್ವಿ. ಆಗ ನಾನು ಅವಳಿಗೆ ಹೇಳಿದ್ದು ಒಂದೇ, ನಿಂದು ಅರ್ಶಿನ ಶಾಸ್ತ್ರದಲ್ಲಿ ಹಾಕೋತೀನಿ ನಾನು ಈ ಡ್ರೆಸ್ ನ, ಅಲ್ಲಿ ತನಕ ಓಪನ್ ಮಾಡಲ್ಲ ಅಂತ. ನಿಜವಾಗ್ಲೂ ಹಾಗೆ ಆಯ್ತು. ಲಾಂಗ್ ಫ್ಲೋರ್ ಲೆಂತ್ ಏನನ್ಬೋದು, ಗೌನ್ ತರಾನು ಇತ್ತಿದು, ಕುರ್ತಾ ಟೈಪು ಲಾಂಗ್ ಗೌನ್ ತರ, ಅನಾರ್ಕಲಿ ಏನಾದ್ರು ಅನ್ಕೋಬಹುದು, ಆ ತರ ಚೆನ್ನಾಗಿತ್ತು, ಚೆನ್ನಾಗ್ ಅನ್ಸ್ತು. ಆ ಸಂದರ್ಭಕ್ಕೆ ತುಂಬಾ ಚೆನ್ನಾಗ್ ಅನ್ಸ್ತು. ನಾನು ಡ್ರೆಸ್ ಹಾಕೊಂಡೆ, ಯಾಕಂದ್ರೆ ಆ ಒಂದಷ್ಟು ಅದೇ ಕೆಲವು ಸಂದರ್ಭಗಳಿಗೆ ಅಂತಾನೆ ಇಟ್ಟಿದ್ದು. ಇನ್ನ ನೆಕ್ಸ್ಟ್ ಡೇ ಸಂಗೀತಿಗೆ ಲೆಹಂಗಾ ಹಾಕೋಬೇಕಿತ್ತು, ಒಂದ್ ಥೀಮ್ ಅಂತ ಇದ್ ಮಾಡ್ಕೊಂಡಿದ್ವಿ, ಅದು ಹಾಕೊಂಡಿದ್ದೆ. ಅದನ್ನ ನೀವು ನೆಕ್ಸ್ಟ್ ಡೇ ನೋಡ್ತೀರಾ. ನಾನು ನಮ್ಮ ಮನೆಯವ್ರಿಬ್ರು, ನಮ್ ಮನೆಯವ್ರು ಮಾತ್ರ ಎನಿ ಟೈಮ್ ಅದೇ ವೈಟು, ಬಟ್ ಸ್ವಲ್ಪ ಚೇಂಜ್ ಮಾಡ್ಸ್ಲಿಕ್ಕೆ ಟ್ರೈ ಮಾಡಿದೀವಿ ಈ ಸಲ. ನೋಡೋಣ, ಫೋಟೋ ಇದ್ರೆ ಒಂದೇ ಒಂದ್ ದಿನ ಶರ್ಟ್ ಚೇಂಜ್ ಮಾಡಿದಾರಷ್ಟೇ, ಅದು ಫೋಟೋ ಇದ್ರೆ ತೋರಿಸ್ತೀನಿ. ಬಿಕಾಸ್ ಅವರೇ ಪಾಪ ಶೂಟ್ ಮಾಡ್ಕೊಡ್ತಾ ಇರ್ತಾರೆ ಎಲ್ಲೂನು, ನಮ್ಗೆ ಹೆಚ್ಚಿಗೆ ಕಾಣಿಸಲ್ಲ. ಹಾಗೆ ಫೋಟೋಗ್ರಾಫರ್ ಇರ್ತಾರಲ್ಲ ಎದುರಿಗೆ, ಒಂದ್ ನಿಮಿಷ ಇಟ್ಕೊಳ್ಳಿ ಸರ್, ಈ ಕಡೆ ತಿರ್ಗಿ ಸರ್, ಸ್ಮೈಲ್ ಮಾಡಿ ಸರ್ ಅಂತ. ಅದ್ ಆಕ್ಟಿಂಗ್ ಮಾಡಕ್ಕೆ ಎಷ್ಟು ಆಡ್ ಅನ್ಸುತ್ತಲ್ವಾ. ಇದೆಲ್ಲರೂ ಫೇಸ್ ಮಾಡಿರ್ತೀರ ನಿಮ್ ಮನೆಗಳ ಕಾರ್ಯಕ್ರಮಗಳಲ್ಲಿ. ಅದು ಕಳಸ ಹಿಡ್ಕೊಂಡೇ ನಿಂತ್ಕೋಬೇಕು, ಅಲ್ಲಿ ನೋಡ್ತಾ ಇರ್ಬೇಕು. ಅದು ನಾವು ಆ ಶಾಸ್ತ್ರ ಕಂಪ್ಲೀಟ್ ಮಾಡೋದಕ್ಕಿಂತ ಫೋಟೋಗೋಸ್ಕರನೇ ಮಾಡೋದೇ ಜಾಸ್ತಿ ಆಗ್ಬಿಡುತ್ತೆ. ಪಾಪ ಚೆನ್ನಾಗ್ ಮಾಡ್ಕೊಟ್ರು ವಿಡಿಯೋಗ್ರಾಫರ್ಸ್, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರು. ನನಗಂತೂ ದಿ ಬೆಸ್ಟ್ ಅನ್ಸ್ತು ವಿಡಿಯೋಗ್ರಾಫರ್ಸ್ ಅಂಡ್ ಫೋಟೋಗ್ರಾಫರ್ಸ್ ವರ್ಕ್. ಯಾಕಂದ್ರೆ ಲಾಸ್ಟಿಗೆ ಒಂದು ಹೈಲೈಟ್ ತೋರಿಸ್ತು ನಮ್ಗೆ, ಆ ವಿಡಿಯೋಸ್ ಎಲ್ಲ ಹೇಗ್ ತೆಗಿದ್ರು ಅಂತ. ಅದನ್ನ ನೋಡಿದಾಗ ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿತ್ತು, ಸಕ್ಕದಾಗಿತ್ತು, ಒಳ್ಳೆ ಕ್ರಿಯೇಟಿವಿಟಿ ಇದೆ ಅಂತ ಅನ್ಸ್ತು. ನೋಡ, ನೆಕ್ಸ್ಟ್ ನಾನು ಏನಕ್ಕಾದ್ರೂ ಅವ್ರನ್ನ ಇನ್ವೈಟ್ ಮಾಡಿದ್ರೆ ನಿಮ್ಗೆ ಹೇಳ್ತೀನಿ. ನನಗ್ ತುಂಬಾ ಇಷ್ಟ ಆಯ್ತು ಈ ಸಲ. ಅದೇ ಇವ್ರು ಏಳ್ನೇ ಅಕ್ಕ, ಕೋ-ಸಿಸ್ಟ್ರು. ಸೊ ಈಗ ಅವ್ರ ಶಾಸ್ತ್ರ ಅಂದ್ರೆ ಹೇಳ್ದಲ್ಲ, ಅವಳು ಹುಡುಗಿಗೆ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಅವ್ರ ರಿಲೇಟಿವ್ಸ್ ಕಸಿನ್ಸ್ ಎಲ್ರು ಬಂದು ಅರ್ಶನ ಹಚ್ತಾ ಇದ್ರು. ಈವನ್ ನನ್ ಮಗನ್ ಕೈಲೂ ಅರ್ಶನ ಹಚ್ಸಿದ್ವಿ, ಎಲ್ಲರೂ ಹಚ್ಚಿದ್ರು, ಎಲ್ಲಾ ಕಸಿನ್ಸು ಹಚ್ಚಿದ್ರು. ಆಮೇಲೆ ಎಲ್ರು ಒಬ್ರಿಗೊಬ್ರು ಹಚ್ಕೊಂಡ್ರು, ಸಖತ್ ಎಂಜಾಯ್ ಮಾಡಿದ್ರು, ಕಿರ್ಚಾಡಿ ಕೂಗಾಡಿ ಎಂಜಾಯ್ ಮಾಡಿದ್ರು ಮಾತ್ರ. ಕೆಲವೊಂದ್ ಮೂಮೆಂಟ್ ನಾನು ಆ ಎಂಜಾಯ್ ಮಾಡೋ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಗೊತ್ತಾ, ನಾನು ವಿಡಿಯೋ ರೆಕಾರ್ಡ್ ಮಾಡಕ್ ಆಗಲ್ಲ. ಇವ್ರು ನಾಲ್ಕನೇ ಕೋ-ಸಿಸ್ಟರ್, ನಾಲ್ಕನೇ ಅಕ್ಕ. ಹೇಳದ್ನಲ್ಲ, ಎಲ್ಲ ನಮ್ದು ದೊಡ್ಡ ಫ್ಯಾಮಿಲಿ, ಒಬ್ಬೊಬ್ರೆ ಬಂದು ಶಾಸ್ತ್ರಗಳನ್ನ ಮಾಡ್ತಾ ಇದ್ರು. ಬಾಗಣದ್ದು ಏನು ಕ್ಲಿಪ್ಪಿಂಗ್ ನೋಡ್ತಿರಲ್ಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಷ್ಟು ಜನ ಕೂತಿದೀವಿ ನಾವು ಅಂತ. ಆ ಆಮೇಲೆ ಅಕ್ಕ ಅನ್ಕೊಂಡಿದ್ರಂತೆ 21 ಜನಕ್ಕೆ ಬಾಗಣ ಕೊಡಿಸ್ಬೇಕು ಅಂತ. 21 ಬಾಗಣ ಮಾಡಿದ್ರು. ಅರ್ಚನನ್ ಕೈಲಿ 21 ಜನಕ್ಕೂ ಬಾಗಣ ಕೊಡ್ಸಿದ್ರು ಮುಹೂರ್ತ ಆದ್ಮೇಲೆ. ಅದೆಲ್ಲ ನೀವು ನೋಡ್ತೀರಾ. ಆ ಮುತ್ತೈದೆ ಬಾಗಣ ಏನಿರುತ್ತಲ್ಲ, ಅದು ಮದ್ವೆ ಆದವ್ರು ಕೊಡ್ಬೇಕು. ಇಲ್ಲಿ ತನಕ ಕನ್ಯಾ ಬಾಗಣ ಕೊಡ್ತಾ ಇದ್ಲು, ಸೊ ಮುತ್ತೈದೆ ಬಾಗಣನ ಅವಳ ಕೈಲೇ ಕೊಡ್ಸಿದ್ರು. ಇಲ್ಲಿ ನೋಡಿ, ನನ್ ಮಗ ಹೋಗಿದ್ದಾನೆ ಈ ಟೈಮಲ್ಲಿ. ಅದೇ ಅವನು ವಿಡಿಯೋ ಹಾಕ್ಬೇಡಿ, ವಿಡಿಯೋ ಮಾಡ್ಬೇಡಿ ಹ್ಞೂ 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 ಅಂತ ನಾ ಹೇಳಿ ಕಳ್ಸಿ ಸ್ವಲ್ಪ ಮಾಡ್ಕೊಂಡೆ. ಅವ್ನ್ ಕ್ಯಾಮ್ರಾ ಮುಂದೆ ಬರಕ್ ಇಷ್ಟಪಡಲ್ಲ. ಆಲ್ರೆಡಿ ಈಗ್ಲೇ ಅವನ್ಗೆ ಪ್ರೊಫೆಸರ್ಸ್ ಅವ್ರು ಇವರೆಲ್ಲ ಕೇಳ್ತಾ ಇರ್ತಾರಂತೆ, ಹಂಗಾಗಿ ಅವ್ನ್ ಇಷ್ಟನೇ ಪಡಲ್ಲ. ಸೊ ಅವನು ಕೂಡ ಅರ್ಶನ ಹಚ್ಚಿ ಅವ್ರ ಅಕ್ಕನ್ಗೆ ವಿಶ್ ಮಾಡಿ ಬಂದ ಕೆಳಗಡೆ. ಎಲ್ಲೋ ಥೀಮ್ ಎಲ್ರು, ಆಲ್ಮೋಸ್ಟ್ ಎಲ್ರು ಎಲ್ಲೋ ಡ್ರೆಸ್ನೇ ಹಾಕಿದ್ರು, ಅದಕ್ಕೆ ಮ್ಯಾಚ್ ಆಗೋ ರೀತಿ. ಇದು ಸೋದರತ್ತೆ ಆಗ್ಬೇಕಲ್ಲ ಅವಳಿಗೆ, ನಮ್ಮ ಮನೆಯವರ ಅಕ್ಕ, ಅವ್ರ ತಂದೆಗೆ ಅಂದ್ರೆ ನಮ್ಮ ಭಾವನ್ಗೆ ತಂಗಿ ಆಗ್ಬೇಕು ಇವ್ರು, ಮಧ್ಯದವರು. ಸೊ ಅವ್ರ ಕೈಲಿ ಅವರು ಗಂಡ ಹೆಂಡತಿ ಇಬ್ರು ಕೂಡ ಅರ್ಶನ ಶಾಸ್ತ್ರ ಮಾಡಿದ್ರು. ಹೇಳಿದ್ನಲ್ಲ, ನಮ್ಗೆ ಅಂಕಲ್ ವೆರಿ ಫ್ರೆಂಡ್ಲಿ, ವೆರಿ ಜೋವಿಯಲ್. ಹಾಗೆ ಈಗ ಅರ್ಚನಾ ಅವರ ಅಮ್ಮ ಅಪ್ಪ, ಅಶ್ವಿನಿ ಅಕ್ಕ ಮತ್ತೆ ಭಾವ ಇಬ್ರುನು ಶಾಸ್ತ್ರ ಮಾಡ್ತಾ ಇದಾರೆ. ಅವ್ರ ಕೈಲೂ ಮಾಡಿಸಿ ನಮ್ ಭಾವನ್ಗೆ ಅಕ್ಕ ಹೇಳ್ತಾ ಇದ್ರು, ಹಿಂಗ್ ಮಾಡಿ ಇಲಾಚಿ ಹಂಗ್ ಮಾಡಿ ಅಂತ. ಆ ಕಾರ್ಯಕ್ರಮ ಮಾತ್ರ ದಿ ಮೋಸ್ಟ್ ಸಕ್ಸಸ್ಫುಲ್ ಪ್ರೋಗ್ರಾಮ್ಸ್ ಆಗಿದೆ ಎಲ್ಲದು. ಪ್ರತಿದಿನಾನು ಅಷ್ಟು ಚೆನ್ನಾಗಿತ್ತು. ಒಂದು ಅಷ್ಟೇ, ಅಕ್ಕಂದು ಎಫರ್ಟ್ ತುಂಬಾ ಇದೆ. ತುಂಬಾ ದಿನಗಳಿಂದ ಅವರು ಹೀಗೇ ಆಗ್ಬೇಕು ಹಾಗೆ ಮಾಡ್ಬೇಕು ಅಂತ ತುಂಬಾ ಯೋಚನೆ ಮಾಡಿ ಪ್ಲಾನ್ ಮಾಡಿ ಆರ್ಗನೈಸ್ ಮಾಡ್ಕೊಂಡಿದ್ರು.
ಅದ್ರ ಪ್ರಕಾರನೇ ಆಯ್ತು. ನಾವೆಲ್ಲ ಅಂತ ಇದ್ದೆ ಈ 2-3 ತಿಂಗಳಿಂದ ಅವ್ರು ಟೆನ್ಷನ್ ಮಾಡ್ಕೊಳ್ತಾ ಇದ್ ನೋಡಿ, ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ, ಆಗತ್ತೆ ಬಿಡಿ ಅಂತ. ಇಲ್ಲ ಇನ್ನು ಆ ಕೆಲ್ಸ ಇದೆ ಈ ಕೆಲ್ಸ ಇದೆ ಅಂತ ಹೇಳ್ತಾ ಇದ್ರು. ಬಟ್ ನಮಗ್ ಅರ್ಥ ಆಗ್ತಾ ಇಲ್ಲ, ಇದು ಕಂಪ್ಲೀಟ್ ಪ್ರೋಗ್ರಾಮ್ ಮುಗಿತಾ ಮುಗಿತಾ ಗೊತ್ತಾಗಿದ್ದು, ಹೌದಲ್ವಾ, ಇಷ್ಟು ಜೋಡ್ಸಿದಾರೆ, ಇದಕ್ಕೇನೆ ಇಷ್ಟು ಟೈಮ್ ತಗೊಂಡಿದ್ದಾರೆ ಅಂತ. ನೆಕ್ಸ್ಟ್ ಹುಡ್ಗನ್ ಮದ್ವೆ ಅಂದ್ರೆ ಏನಾಗುತ್ತೆ, ನಾವು ಹುಡ್ಗಿ ಮನೇಲೆ ಮದ್ವೆ ಮಾಡ್ಕೊಟ್ರೆ ನಾವು ಅಲ್ಲಿಗೆ ಹೋಗ್ತೀವಲ್ಲ, ಇಷ್ಟೆಲ್ಲ ನಾವು ಸ್ವಲ್ಪ ಪ್ರಮಾಣ ಕಡಿಮೆ ಆಗತ್ತೆ. ದೇವ್ರ ಕಾರ್ಯ ಅದೇ ತರ ಮಾಡ್ಬೇಕು, ಅರ್ಶನ ಶಾಸ್ತ್ರ ಇದೇ ತರ ಮಾಡ್ತೀವಿ, ಎಲ್ಲ ಓಕೆ. ಬಟ್ ಪ್ರಮಾಣ ಕಡಿಮೆ ಆಗತ್ತೆ. ಸೊ ಅವಾಗ ಅಷ್ಟು ಟೆನ್ಷನ್ ಇರಲ್ಲ. ಬಟ್ ಹೆಣ್ಮಕ್ಳು ಮದ್ವೆ ಕೊಡುವಾಗ ಆ ತರ ಆಗಲ್ಲ. ನಾವು ಎಲ್ಲದನ್ನು A to Z ಎಲ್ಲದನ್ನು ಜೋಡಿಸ್ಕೊಂಡು ಮಾಡ್ಬೇಕಾಗತ್ತೆ. ಆವಾಗ ಕೆಲಸ ಜಾಸ್ತಿ ಅಥವಾ ಸ್ಟ್ರೆಸ್ ಜಾಸ್ತಿ ಅಂತ ಅನ್ಸುತ್ತೆ. ಬಟ್ ಎಲ್ಲದು ಸ್ಟ್ರೆಸ್ ಫ್ರೀ ಆಗಿ ಎಲ್ಲ ರೆಡಿ ಇತ್ತು. ಹಾಗಾಗಿ ಚೆನ್ನಾಗೇ ಆಯ್ತು ಕಾರ್ಯಕ್ರಮ ಅಂತ ಹೇಳ್ಬೋದು. ಆ ಅಕ್ಕ ಹೇಳ್ತಾರೆ, ನಾನು ಹೆಂಗಿದ್ರು ಎಲ್ಲೋ ಸೀರೆನ ಉಟ್ಕೊಂಡ್ಬಿಟ್ಟಿದೀನಿ, ಬೆಳಗ್ಗೆ ನಾ ಇದ್ರಲ್ಲೇ ಮುಗಿಸ್ಬಿಡ್ತೀನಿ, ನಾನು ಮತ್ತೆ ಚೇಂಜ್ ಮಾಡಕ್ ಹೋಗಲ್ಲ ಅಂತ. ಯಾಕಂದ್ರೆ ಅವ್ರು ಹೇಳಿದ್ನಲ್ಲ, ಅವರೇ ಬೇಕು ಎಲ್ಲದನ್ನು ಜೋಡಿಸ್ಲಿಕ್ಕೆ, ತೆಕ್ಕೊಡಕ್ಕೆ, ಮಾಡಕ್ಕೆ ಅವರೇ ಇರ್ಬೇಕು. ಹಾಗಾಗಿ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಅವ್ರದ್ದಾಗಿತ್ತು. ಇನ್ನು ಕಾರ್ಯಕ್ರಮದ ಹೊರಗಡೆ ಏನಿತ್ತು ಅರೇಂಜ್ಮೆಂಟ್ಸು, ಅದ್ರ ಬಗ್ಗೆ ಎಲ್ಲ ಸ್ಟ್ರೆಸ್ಸು ನಮ್ಮ ಅಚ್ಚುತಿಂದಾಗಿತ್ತು. ತುಂಬಾ ಚೆನ್ನಾಗಿ ಅವನು ಎಲ್ಲದನ್ನು ಜವಾಬ್ದಾರಿ ತಗೊಂಡ. ಆ ಹೇಳ ನೋಡಿ, ಎಲ್ಲ ಕಸಿನ್ಸು ಅವಳ ಜೊತೆ ಹೋಗಿ ಒಂದು ಫೋಟೋ, ಕಸಿನ್ಸ್ ಮಾತ್ರ, ಇವರೆಲ್ಲರೂ ಕಸಿನ್ಸು. ಇನ್ನ ಮದ್ವೆ ಆಗಿರೋ ಕಸಿನ್ಸ್ ಬೇಕಾದಷ್ಟು ಜನ ಇದ್ದಾರೆ. ಈ ಅರ್ಶನದ ಕಾರ್ಯಕ್ಕೆ ಬಂದಿಲ್ಲ ಅಷ್ಟೇ, ಸಿಕ್ಕಾಪಟ್ಟೆ ಜನ ಅರ್ಶನ ಕಾರ್ಯಕ್ಕೆ ಇನ್ನೂ ಬಂದಿಲ್ಲ. ಬಂದಿರೋರು ಇಷ್ಟೇ ಜನ, ನಿಂತರು ಇಷ್ಟು ಜನ ಇದಾರೆ ನೋಡಿ. ದೊಡ್ಡ ಫ್ಯಾಮಿಲಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಹ್ಮ್ ತುಂಬಾ ಜನ ಕಮೆಂಟ್ ಹಾಕಿದ್ರ, ಯು ಆರ್ ವೆರಿ ಬ್ಲೆಸ್ಡ್, ನಿಮ್ಗೆ ಎಷ್ಟು ಒಳ್ಳೆ ಫ್ಯಾಮಿಲಿ ಇದೆ ಹಂಗೆ ಅಂತ. ಟಚ್ ವುಡ್, ನಿಜವಾಗ್ಲು ಒಳ್ಳೆ ಫ್ಯಾಮಿಲಿ. ಯಾಕೆಂದ್ರೆ ಎಲ್ಲಾ ಸೇರಿ ಕಾರ್ಯಕ್ರಮಗಳು ನಡೆಸೋದು ಅಥವಾ ಹೊಂದ್ಕೊಂಡು ಹೋಗೋದು ತುಂಬಾ ಅಪರೂಪ. ವಿಡಿಯೋಗ್ರಾಫರ್ಸ್ ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ರು, ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಲಿಲ್ಲ. ಇನ್ ಕೇಸ್ ನಾನೇನಾದ್ರೂ ಮಧ್ಯದಲ್ಲಿ ಹೋಗಿ ಅವ್ರ ಜೊತೆಗೆ ವಿಡಿಯೋ ಮಾಡ್ಬೇಕು ಅಂತಂದ್ರೆ ತುಂಬಾ ಡಿಸ್ಟರ್ಬೆನ್ಸ್, ಅವ್ರಿಗೂ ಡಿಸ್ಟರ್ಬೆನ್ಸ್, ನನ್ಗೂ ಡಿಸ್ಟರ್ಬೆನ್ಸ್. ಹಂಗಾಗಿ ನಾನು ಅವ್ರ ಹತ್ರ ಹೋಗ್ತಾ ಇರ್ಲಿಲ್ಲ ತುಂಬಾ. ಪಾಪ ನನ್ಗೂನು ಸ್ಪೇಸ್ ಮಾಡ್ಕೊಡ್ತಾ ಇದ್ರು ಎಷ್ಟೋ ಸಲ, ಮ್ಯಾಮ್ ಬನ್ನಿ ನೀವು ತಕೊಳ್ತೀರಾ ತಕೊಳ್ಳಿ ಅಂತ ಹೇಳಿ. ನೋಡಿ ಇವ್ರಿಗೆ ಅರ್ಶನ ಮೆತ್ತು ಹೋಗ್ಬಿಟ್ರು, ನನಗೆ ಅರ್ಶನ ಆಗಲ್ಲ, ನನಗೆ ಅಲರ್ಜಿ ಆಗತ್ತೆ. ನನಗೆ ಹಚ್ಚಕ್ ಬಂದ್ರು, ನಾನು ಒಂದ್ ಸ್ವಲ್ಪ ಹಚ್ಚ್ರಿ, ಬಟ್ ನನಗೆ ಬೇಗ ರಿಯಾಕ್ಷನ್ ಆಗತ್ತೆ ಅಂತ. ನೋಡಿ ನನಗೆ ಹಚ್ತಾ ಇದ್ದಾರೆ. ನನ್ ಸ್ವಲ್ಪ ಕ್ಯಾಮ್ರಾ ಎಲ್ಲೆಲ್ಲೋ ಹೋಯ್ತು, ನಾನು ಹಚ್ಚಿಸ್ಕೊಳ್ಳೋ ಒಂದು ಸಂಭ್ರಮ, ಕ್ಯಾಮ್ರಾನು ಎಲ್ಲೆಲ್ಲೋ ಹೋಯ್ತು. ಅದೇ ಹೇಳಿದೆ, ನನ್ಗೆ ಅಲರ್ಜಿ ಆಗತ್ತೆ, ದಯವಿಟ್ಟು ಹಚ್ಬೇಡಿ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹಚ್ಚಿಸ್ಕೊಂಡೆ. ಬಹುಶಃ ನಾನು ಚೆನ್ನಾಗಿ ಹಚ್ಚಿಸ್ಕೊಳ್ಳೋದಾಗಿದ್ರೆ ಓಡಾಡ್ಬೋದಿತ್ತು, ನಾನು ಓಡಾಡ್ಲೇ ಇಲ್ಲ. ಇಲ್ಲಿ ನಾನು ಆ ಅಕ್ಕನ ಪಕ್ಕ ನಿಂತಿದ್ದೀನಿ ನೋಡಿ. ಆ ಎಲ್ರು ಎಲ್ಲೋದಲ್ಲಿ ಇರೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಇಲ್ಲಿ ಹೆಣ್ಮಕ್ಳೆಲ್ಲ, ಅಲ್ಲಿ ಲೇಡೀಸ್ ಏನು ಫ್ಯಾಮಿಲಿಯಲ್ಲಿ ಇದ್ವಿ, ಎಲ್ಲ ಒಂದ್ ಫೋಟೋ ಅಂತ ಹೇಳಿ ಹೋಗಿ ಒಂದ್ ಫೋಟೋ ತೆಗ್ಸ್ಕೊಂಡಿದ್ದು. ಎಲ್ಲೋಸ್ ಡಿಫ್ರೆಂಟ್ ಶೇಡ್ಸ್ ಆಫ್ ಎಲ್ಲೋನ ನೀವು ಇಲ್ಲಿ ನೋಡ್ಬೋದು. ಚೆನ್ನಾಗಿ, ಅರ್ಚನಾ ಮಾತ್ರ ವೈಟ್ ಹಾಕಿದ್ಲು. ನಾವ್ ಅದೇ ಅಂದ್ವಿ, ವೈಟ್ ಸೀರೆ ಇನ್ ಸ್ವಲ್ಪ ಹೊತ್ತಿಗೆ ಎಲ್ಲೋ ಆಗತ್ತೆ, ಅದಕ್ಕೋಸ್ಕರ ವೈಟೇ ಹಾಕೋತೀನಿ ಅಂತಂದ್ಲು. ಸರಿ, ಡಿಫ್ರೆಂಟ್ ಆಗಿರುತ್ತಲ್ವಾ, ನಾವೆಲ್ಲರೂ ಒಂದೇ ತರ ಆಗ್ಬಿಡ್ತೀವಿಲ್ಲ ಅಂದ್ರೆ ಅಂತ ಹೇಳಿ ಓಕೆ. ಚೆನ್ನಾಗಿ ಅನಿಸ್ತಿತ್ತು ಅವಳಿಗೆ ಎಲ್ಲೋ ಸಾರಿ. ಆ ಅದೇ ವಿಡಿಯೋಗ್ರಾಫರ್ ಹೇಳ್ದಂಗೆ ನಾವು ಕೇಳ್ಬೇಕಿತ್ತು. ಅವ್ರ ತರನೇ ನಾವು ಮಾಡಿದ್ವಿ. ಇನ್ನ ನೀರ್ ಹಾಕೋ ಶಾಸ್ತ್ರ, ಸಾಣ್ನೆ ಗೊತ್ತಿರ್ಬೋದು ನೀವು, ತೂತ್ ಇರುತ್ತಲ್ವಾ, ಸಾಣ್ಸೋ ಅಂತ, ಜರಡಿ ಅಂತ ಹೇಳ್ತೀವೋ, ಸಾಣ್ನೆ ನಾವ್ ಹೇಳೋದು ಸಾಣ್ನೆ. ಆ ಸಾಣ್ಣೆಯಲ್ಲಿ ಒಂದು, ಇವಾಗೆಲ್ಲ ಡಿಸೈನ್ಡ್ ಸಾಣ್ಣೆಗಳು ಸಿಗುತ್ತೆ, ಹಿತ್ತಾಳೆದ್ ಸಿಗುತ್ತೆ, ಅದ್ರಲ್ಲಿ ವರ್ಕ್, ಕಲಂಕಾರಿ ವರ್ಕ್ ಇರುವಂತ ಸಾಣೆ ಸಿಗುತ್ತೆ. ಆ ಸಾಣೆ ಒಳಗೆ ನಾವು ನೀರ್ ಹಾಕೋದು. ಇಲ್ಲಿ ಇಟ್ಕೊಂಡಿದ್ದಾರೆ ನೋಡಿ ಮೇಲೆ ಆ ಸಾಣೆ, ಅದು ಕಲರ್ಫುಲ್ ಆಗಿ ಡೆಕೋರೇಟೆಡ್ ಆಗಿತ್ತು, ಅದು ಪೇಂಟೆಡ್. ಅದ್ರ ಮೇಲೆ ಅದನ್ನ ಇಟ್ಕೊಂಡು ಅದರಲ್ಲಿ ನಾವು ನೀರ್ ಹಾಕೋದು. ಸೊ ಅವಳಿಗೂ ಸಾಕಾಗ್ ಹೋಗಿತ್ತು ಅದು. ಮುಖ ಎಲ್ಲ ಉರಿತಾ ಇದೆ. ಅವಳಿಗೂ ಅರ್ಶನ ಆಗಲ್ವಂತೆ ಅರ್ಚನಂಗೂ, ಬಟ್ ಅವಳಿಗೆ ಬೇರೆ ಆಪ್ಷನ್ನೇ ಇಲ್ಲ, ಹಚ್ಚಿಸ್ಕೊಳ್ಳೇಬೇಕಲ್ವಾ. ಸೊ ಆಕೆ ಪಾಪ ಏನಂದ್ರೆ ಮೇಕಪ್ಗೆ ಎಲ್ಲ ಎಫೆಕ್ಟ್ ಆಗ್ಬಿಡುತ್ತೆ. ಅರ್ಶನ ಎಲ್ಲೋ 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 ಶೇಡ್ ಆದಾಗ ನಮ್ಮ ಸ್ಕಿನ್ ಟೋನಿಗೆ ತಕ್ಕಂಗೆ ಫೌಂಡೇಶನ್ಸ್ ಏನೋ ಮ್ಯಾಚ್ ಮಾಡಿರ್ತಾರೆ, ಬಟ್ ಇಲ್ಲಿ ಸ್ಕಿನ್ ಎಲ್ಲೋ ಆದ ತಕ್ಷಣ ತಂದಿರೋ ಶೇಡೇ ಡಿಫ್ರೆಂಟ್ ಆಗ್ಬಿಡುತ್ತೆ. ಆ ತರ ಆಗಿತ್ತು ಪಾಪ ಅವಳಿಗೂ. ನೆಕ್ಸ್ಟ್ ಮುಹೂರ್ತ ಟೈಮ್ ಅಲ್ಲಂತೂ ಪಾಪ ಶೇಡೇ ಚೇಂಜ್ ಆಗ್ಬಿಡ್ತು, ಆ ತರ ಆಗಿತ್ತು. ಕಮೆಂಟ್ ಹಾಕಿದ್ರಿ, ಅರ್ಚನಂಗೆ ಎಲ್ರು ವಿಶ್ ಮಾಡಿದ್ರ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲೆ ಇರ್ಲಿ ಅಂತ ಅನ್ಕೋತೀನಿ. ಹಾಗೆ ತುಂಬಾ ಫ್ರೆಂಡ್ಲಿ ಅರ್ಚನಾ, ತುಂಬಾ ಜೋವಿಯಲ್ಲು. ನಾವೆಲ್ಲ ಮಾತಾಡ್ಸಿದೀವಿ ಅಂತ, ಹೌದು, ವೆರಿ ಫ್ರೆಂಡ್ಲಿ. ಎಲ್ಲಾರ್ನು ಮಾತಾಡ್ಸ್ಕೊಂಬರೋಂತ ಕ್ಯಾರೆಕ್ಟರ್, ಒಟ್ಟ ಭೇದ ಭಾವ ಇಲ್ಲ, ಎಲ್ಲಾ ಸಂಬಂಧಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಹುಡ್ಗಿ. ಮುಂದಕ್ಕೂ ಜೀವನದಲ್ಲಿ ಹೀಗೆ ಇರ್ತಾಳೆ, ಹೀಗೆ ನಡ್ಸ್ಕೊಂಡು ಹೋಗ್ತಾಳೆ ಅನ್ನೋ ಭರವಸೆ ನಮ್ಗೆಲ್ಲ ಇದೆ. ನೋಡಿ ನಾವೆಲ್ಲ ಹಿಡ್ಕೊಂಡು ನಿಂತ್ಕೊಂಡಿದೀವಿ, ಒಬ್ರು ನೀರ್ ಹಾಕ್ತಾರೆ. ಇದು ನಮ್ ಶಾಸ್ತ್ರ ಆಯ್ತಾ. ಆಮೇಲೆ ಫೋಟೋಗ್ರಾಫರ್ ಶುರು ಮಾಡ್ಕೊಂಡ್ರು, ವಿಡಿಯೋಗ್ರಾಫರ್ಸ್. ಒಬ್ರ ಮೇಲೆ ಎತ್ತಿ ಇಟ್ಕೊಳ್ರಿ, ಸಡನ್ ಆಗಿ ನೀರ್ ಹಾಕ್ರಿ, ನಾ ಕ್ಲಿಪ್ಪಿಂಗ್ ತೆಗಿತೀನಿ ಅಂತ. ಹೌದ್, ನಿಜವಾಗ್ಲೂ
ಬೇಕಲ್ವಾ ಅದೆಲ್ಲ ಒಳ್ಳೊಳ್ಳೆ ಫೋಟೋಸು ಅವಳಿಗೆ ಆಮೇಲೆ ನೋಡುವಾಗ ಖುಷಿ ಅನ್ಸುತ್ತೆ. ಆಲ್ಬಮ್ ಬಂದಾಗ ನೋಡ್ಲಿಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ಸೊ ಅದನ್ನ ಚೇರ್ ಹಾಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಹಿಡ್ಕೊಂಡಿದ್ದು. ಈಗ ನೋಡಿ ಸಡನ್ ಆಗಿ ನೀರ್ ಹಾಕಿ ಅದು ಫೋಟೋ ತೆಕ್ಕೋತೀನಿ ಅಂದ್ರು. ವಿಡಿಯೋಗೋಸ್ಕರ ಎಕ್ಸ್ಟ್ರಾ ಎಫರ್ಟ್ಸ್ ಕೂಡ ನಾವೆಲ್ಲ ಹಾಕ್ತಾ ಇದ್ವಿ. ಹೆಣ್ಮಕ್ಳೆಲ್ಲ ಹೋಗಿ ಫಸ್ಟ್ ನೀರ್ ಹಾಕಿ ಬಂದ್ವಿ. ಆಮೇಲೆ ಮಕ್ಳೆಲ್ಲ ಕುಣಿತಾ ಇದ್ರು, ಒಬ್ರಿಗೊಬ್ರು ಮೆತ್ಕೊಂಡು ಕಿರ್ಚಾಡಿ ಕೂಗಾಡಿ ಸರಿಯಾಗಿ ಎಂಜಾಯ್ ಮಾಡಿದ್ರು. ನಿಮ್ಗೆ ಮದ್ವೆ ವ್ಲಾಗ್ಸ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನೂ ಶೇರ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ವಿಡಿಯೋಸ್ ಶೇರ್ ಮಾಡ್ತಾ ಹೋಗಿ. ಆ ಇನ್ನ ಇದೆ ಮುಹೂರ್ತದ್ದು ಸಂಗೀತಿಂದು. ಆ ಅದೆಲ್ಲದೂ ನಿಮ್ ಜೊತೆ ಹಂಚ್ಕೋತೀನಿ ನಾನು. ಇದು ನೆಕ್ಸ್ಟ್ ಡೇ ಬೆಳಗಿನ ಬ್ರೇಕ್ಫಾಸ್ಟ್. ಖಾರ ಪೊಂಗಲು, ಕೇಸರಿ ಬಾತು, ಚಟ್ನಿ ಅಂಡ್ ಖಾರ ಮಿಕ್ಸ್ಚರ್ ಇತ್ತು. ಇದಿಷ್ಟು ನೆಕ್ಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು. ಸೊ ನಾಳಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.